ಮಧ್ಯದಲ್ಲಿ ತಾಂಡಾದ ಗಣಪತಿ ಚೌಕ್ ಇದರಲ್ಲಿ ಅವರಿಗೆ ತಡೆದು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಆರೋಪಿಗಳಾದಂಥ ಪಿಂಟು ಕಸನು ರಾಠೋಡ್, ಅರುಣ್ ಲಿಂಬಾಜಿ ರಾಠೋಡ್, ಮನೋಹರ್ ಲಿಂಬಾಜಿ ರಾಠೋಡ್, ಸಕಾರಾಮ್ ಯಶವಂತ್ ರಾಠೋಡ್, ಲಿಂಬಾಜಿ ಕಸನು ರಾಠೋಡ್ ಇವರೆಲ್ಲರೂ ಕೂಡಿ ಏಕಾಏಕಿಯಾಗಿ ಒಮ್ಮೆಲೆ ನಮ್ಮ ಕಾಕಾದ ಮೇಲೆ ಹಲ್ಲೆಯನ್ನು ಮಾಡಿರುತ್ತಾರೆ. ಅವರು ಹಲ್ಲೆ ಮಾಡಿ ಮತ್ತೆ ಅವರಿಗೆ ಧಮಕಿ ಹಾಕ್ತಾರೆ. ಏನಂತ ಹೇಳಿದ್ರೆ, ಈ ಸಲ ಸುಳಿ ಮಗನ ನೀನು ಉಳಿದಿದ್ಯಾ, ಮುಂದಿನ ಸಲ ನಿನಗೆ ಜೀವ ಸಮೇತ ಮುಗಿಸುತ್ತೇವೆ. ಸರ್, ವೆಪನ್ಸ್ಗಳನ್ನು ನೋಡಿದಾಗ ಅವರು ಹರಿತವಾದಂಥ ಚಾಕುಗಳನ್ನು ತಗೊಂಡು ಹಲ್ಲೆ ಮಾಡಿರ್ತಾರೆ ಮತ್ತು ಕಲ್ಲಿನಿಂದಲೂ ಕೂಡ ಹೊಡೆದಿರುತ್ತಾರೆ. ಓಕೆ, ಮತ್ತು ನನಗೆ ಆ ಕಿವಿ ಮಾತಾ ಬಂದಂಗೆ ಅವರು ಗೋವಾನಲ್ಲಿ ಡ್ರಗ್ಸ್ ಸ್ಮಗ್ಲರ್ ಆಗಿರ್ಬೋದು, ಅಲ್ಲಿನೂ ಕೂಡ ಅವ್ರ ಮೇಲೆ ಬಹಳಷ್ಟು ಕೇಸ್ಗಳಿದ್ದಾವೆ ಅಂತೇಳಿ ಕೇಳಲಿಕ್ಕೆ ಬಂದಿದ್ದೇವೆ. ನನ್ನ ಹೆಸರು ಸಚಿನ್ ಪವಾರ್ ಅಂತ. ನಿನ್ನೆಯ ದಿನ ಅಂದರೆ 20/8/2026 ಸಾಯಂಕಾಲ 6:40 ಸರಿಸುಮಾರಿಗೆ ಗಾಯಾಳು ಆಗಿದಂಥ ನನ್ನ ಕಾಕ ಶಿವಾಜಿ ದೊಂಡಿರಾಮ್ ಲಮಾಣಿ ಈತನು ತನ್ನ ಮನೆಯಿಂದ ಮಧು ಸಾವ್ಕಾರ್ ಅವರ ಮನೆಗೆ ಹೊರಟು ಹೋದಾಗ ಮಧ್ಯದಲ್ಲಿ ತಾಂಡಾದ ಗಣಪತಿ ಚೌಕ್ ಇದರಲ್ಲಿ ಅವರಿಗೆ ತಡೆದು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಆರೋಪಿಗಳಾದಂಥ ಪಿಂಟು ಕಸನು ರಾಠೋಡ್, ಅರುಣ್ ಲಿಂಬಾಜಿ ರಾಠೋಡ್, ಮನೋಹರ್ ಲಿಂಬಾಜಿ ರಾಠೋಡ್, ಸಕಾರಾಮ್ ಯಶವಂತ್ ರಾಠೋಡ್, ಲಿಂಬಾಜಿ ಕಸನು ರಾಠೋಡ್ ಇವರೆಲ್ಲರೂ ಕೂಡಿ ಏಕಾಏಕಿಯಾಗಿ ಒಮ್ಮೆಲೆ ನಮ್ಮ ಕಾಕಾದ ಮೇಲೆ ಹಲ್ಲೆಯನ್ನು ಮಾಡಿರುತ್ತಾರೆ. ಅವರು ಹಲ್ಲೆ ಮಾಡಿ ಮತ್ತೆ ಅವರಿಗೆ ಧಮಕಿ ಹಾಕ್ತಾರೆ. ಏನಂತ ಹೇಳಿದರೆ, ಈ ಸಲ ಸುಳಿ ಮಗನ ನೀನು ಉಳಿದಿದ್ಯಾ, ಮುಂದಿನ ಸಲ ನಿನಗೆ ಜೀವ ಸಮೇತ ಮುಗಿಸುತ್ತೇವೆ ಅಂಥೇಳಿ ಧಮಕಿ ಹಾಕಿ ಸಂಪೂರ್ಣವಾಗಿ ಚಾಕುವಿನಿಂದ ನಮ್ಮ ಕಾಕ ಶಿವಾಜಿ ದೊಂಡಿರಾಮ್ ಲಮಾಣಿ ಈತನ ಬೆನ್ನಿನ ಹಿಂಭಾಗದಲ್ಲಿ ಚಾಕುವನ್ನು ಚುಚ್ತಾರೆ. ಅದಾದ ನಂತರ ಬೆನ್ನಿನ ಹಿಂದೆ ಚುಚ್ತಾರೆ. ಅದಾದ ನಂತರ ಕಣ್ಣಿನ ಮೇಲೆ ಹರಿತವಾಗಿ ಹೊಡೆದು ಇಲ್ಲಿನೂ ಕೂಡ ಗಾಯ ಮಾಡ್ತಾರೆ. ಅದಾದ ನಂತರ ದೊಡ್ಡ ದೊಡ್ಡ ಕಳ್ಳಗಳನ್ನು ತಗೊಂಡು ತಲೆಗೆ ಹೊಡೆದು ಸಂಪೂರ್ಣವಾಗಿ ರಕ್ತಸ್ರಾವವಾಗಿ ನಮ್ಮ ಕಾಕ ಶಿವಾಜಿ ದೊಂಡಿರಾಮ್ ಲಮಾಣಿ ಈತನು ಭೂಮಿಗೆ ಬೀಳ್ತಾನೆ. ಆವಾಗ ಆರೋಪಿಗಳು ಅಲ್ಲಿಂದ ಪರಾರಿಯಾಗಿರುತ್ತಾರೆ. ಪರಾರಿಯಾಗಿ ನಮ್ಮ ತಿಕೋಟಾ ತಾಲೂಕ್ ಪೊಲೀಸ್ ಸ್ಟೇಷನ್ ಅಲ್ಲಿರುವಂಥ PSI ಉಳ್ಳಾಗಡ್ಡಿ ಸರ್ ಅವರು ಇರ್ತಾರೆ. ಅಲ್ಲಿ ಹೋಗಿ ಅವರು ಸರೆಂಡರ್ ಆಗ್ತಾರೆ. ಓಕೆ, ಸರೆಂಡರ್ ಆದ ತಕ್ಷಣ ನಾವು ಕೂಡ ನಮಗೆ ಒಂದು ಸ್ವಲ್ಪ ನಮ್ಮ ಕಾಕನಿಗೆ BLD ಆಸ್ಪತ್ರೆಗೆ ಬಂದು ಬಹಳಷ್ಟು ರಕ್ತಸ್ರಾವ ಆದ ಕಾರಣ ಅವರಿಗೆ ಅಡ್ಮಿಟ್ ಮಾಡಿ ನಾವು ಸರಿಸುಮಾರು 11-12 ಗಂಟೆಗೆ ತಿಕೋಟಾ ಪೊಲೀಸ್ ಸ್ಟೇಷನ್ ಹೋಗಿ FRI ಮಾಡಿರುತ್ತೇವೆ. ಮತ್ತು ಅಲ್ಲಿರುವಂಥ PSI ಆದಂಥ ಉಳ್ಳಾಗಡ್ಡಿ ಸರ್ ಅವರು ಕೂಡ ನಮಗೆ ಒಳ್ಳೆಯ ರೀತಿಯಾಗಿ ಸ್ಪಂದನೆ ಮಾಡಿ ಅವರಿಗೂ ಕೂಡ ಇವಾಗ ಜೈಲಿನಲ್ಲಿ ತಳ್ಳಿರುತ್ತಾರೆ. ಆದರೆ ನಾವು ಈ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿದ್ದು ಏನೆಂದರೆ, ಇಂತಹ ಕೊಲೆಯನ್ನು ಮಾಡ್ತಿರುವಂಥ ಆರೋಪಿಗಳನ್ನು ಸಂಪೂರ್ಣವಾಗಿ ಅವರ ಮನೆಯನ್ನು ಧ್ವಂಸ ಮಾಡಿ ಸಂಪೂರ್ಣವಾಗಿ ಈ ಕರ್ನಾಟಕ ರಾಜ್ಯದ ಪೌರತ್ವವನ್ನು ಕಸಿದುಕೊಂಡು ಹೊರ ರಾಷ್ಟ್ರಕ್ಕೆ ತಳ್ಳಿ ಹಾಕಬೇಕು. ಇವರು ಯಾವ ರೀತಿ ಆಗಿದ್ದಾರೆ ಅಂದ್ರೆ, ಒಂದು ನಕ್ಸಲ್ ರೀತಿಯೇ ಇವರು ಮೈಂಡ್ಸೆಟ್ ಆಗಿ ಇದ್ದಿದ್ದಾರೆ ಇವಾಗ. ಓಕೆನಾ, ಇವು ನಕ್ಸಲ್ಗಿಂತ ಕಡಿಮೆ ಇರಲ್ಲ. ಒಬ್ಬ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಅವರು ಸಂಪೂರ್ಣವಾಗಿ ಮುಗಿಸುವಂಥ ಪ್ರಯತ್ನ ಮಾಡ್ತಾರೆ. ಅದರ ಜೊತೆಯಾಗಿ ಮನೋಹರ್ ಎನ್ನುವ ವ್ಯಕ್ತಿ ಗೋವಾನಲ್ಲಿ ಡ್ರಗ್ಸ್ ಸ್ಮಗ್ಲರ್ ಮಾಡಿ ಅಲ್ಲಿರುವಂಥ ಫಾರಿನ್ಗಳನ್ನು ಲೂಟಿ ಮಾಡಿ ಬದುಕ್ತಾ ಇರುವಂಥ ವ್ಯಕ್ತಿ ಇವನು. ಇದಾದ ನಂತರ ತನ್ನಲ್ಲಿ ಹಣ ಇರಲಾರ್ದಕ್ಕೆ ಇವಾಗ ತಮ್ಮ ಪ್ರಾಪರ್ ಅಡ್ರೆಸ್ ತಕ್ಕಳಕಿಗೆ ಬಂದು ನೆಲೆಸಿರ್ತಾನೆ. ಹಣ ಇಲ್ಲದ ಕಾರಣ ಅವನು ಮಹಾರಾಷ್ಟ್ರದ ಕಬ್ಬಿನ ತೋಡಿ ವ್ಯಕ್ತಿನಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದಿರುತ್ತಾನೆ. ಹಣವನ್ನು ಮರಳಿ ಅವರಿಗೆ ಕೊಡೋದಿಲ್ಲ ಮತ್ತು ಅಲ್ಲಿ ಹೋಗಿ ಕೆಲಸವೂ ಕೂಡ ತಾನು ಮಾಡೋದಿಲ್ಲ.
ಓಕೆ, ಅವರನ್ನು ಕೂಡ ಧಮಕಿ ಹಾಕಿ ಬೆದರಿಸಿರ್ತಾರೆ. ಇಲ್ಲಿ ನಮ್ಮ ಕಾಕಾ ಶಿವಾಜಿ ದೊಂಡಿರಾಮ್ ಲಮಾಣಿ ಈತನು ನಮ್ಮ ಹೆಸರುಗಳನ್ನು ತಗೊಂಡು ನಮಗೆ ಹಿಡಿಸಿಕೊಟ್ಟಿದ್ದಾನೆ ಅಂತ ಹೇಳಿ ಸಂಶಯಪಟ್ಟು ನಮ್ಮ ಕಾಕನ ಮೇಲೆ ಹಲ್ಲೆ ಮಾಡಿ ಸಂಪೂರ್ಣವಾಗಿ ಅವರಿಗೆ ಜೀವ ಸಮೇತ ಕೊಂದು ಹಾಕಬೇಕಂತೇಳಿ ಪ್ರಯತ್ನ ಮಾಡಿದರು. ಅಲ್ಲಿರುವಂಥ ಜನರು ಅವರಿಗೆ ಸಹಾಯ ಮಾಡಿ ಉಳಿಸಿದ್ದಾರೆ. ಸ್ನೇಹಿತರೆ, ಮತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ನಾ ವಿಡಿಯೋವನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ನನ್ನ ಕಾಕನ ಮೇಲೆ ಚಾಕುವಿನಿಂದ ಹೊಡೆದು ಮತ್ತೆ ಅವರಿಗೆ ಯಾವ ರೀತಿಯಾದಂಥ ಬೆದರಿಕೆಯನ್ನು ಅವರು ಹಾಕಿದ್ದಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ನೋಡಿ. ಓಕೆ, ನಾನು ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಸರ್ ಅವರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ DK ಶಿವಕುಮಾರ್ ಸರ್ ಅವರಿಗೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆಯ SP ಸಾಹೇಬರಿಗೆ ಇದೇ ಏನಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಇಂತಹ ರೌಡಿ ಶೀಟರ್ಗಳನ್ನು ಒದ್ದು ಜೈಲ್ ಒಳಗೆ ಹಾಕಬೇಕು. ಇವರಿಗೆ ಯಾವುದೇ ರೀತಿಯಾದಂಥ ಬೇಲನ್ನು ಹೊರಗೆ ಆಗಬಾರ್ದು, ಸಂಪೂರ್ಣವಾಗಿ ಜೈಲಿನಲ್ಲೇ ಶಿಕ್ಷೆ ಆಗಬೇಕು. ಇವರು ಮರಳಿ ಪುನಃ ನಮ್ಮ ತಾಂಡಕ್ಕೆ ಬಂದು ನಮಗೆ ಮತ್ತೆ ಜೀವಹಾನಿ ಮಾಡಬಾರ್ದು, ಜೀವ ಬೆದರಿಕೆ ಹಾಕಬಾರ್ದು, ಅದನ್ನು ಆಗಬಾರ್ದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ತಮ್ಮದು. ಧನ್ಯವಾದ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಚಿನ್ ಅಂತ. ಯಾವ ಸಂಬಂಧ ಹಲ್ಲೆ ಆಗಿದೆ? ಇದು ಏನು ಹಣಕಾಸು ವಿಚಾರ ಅಥವಾ ಯಾವುದೇ ಏನಿತ್ತು ಸರ್? ಹಣಕಾಸು ವಿಚಾರ ಏನೂ ಇಲ್ಲ, ಬಹಳಷ್ಟು ಚಿಕ್ಕದಾಗಿರುವಂಥ ಕಾರಣ. ಓಕೆನಾ? ಹಲ್ಲೆ ಮಾಡಿರುವಂಥ ವ್ಯಕ್ತಿ ಯಾಕೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ನಾವು ನಿಮಗೆ ತಿಳಿಸಿದಾಗ, ಅವರು ಮಹಾರಾಷ್ಟ್ರದ ಕಬ್ಬಿತೋಡಿ ವ್ಯಕ್ತಿನಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದಿರ್ತಾನೆ. ಆ ಹಣವನ್ನು ಕೆಲವು ದಿನಗಳಾದ ನಂತರ ಮರಳಿನೂ ತಿರುಗಿಸೋದಿಲ್ಲ ಮತ್ತು ಕೆಲಸನೂ ಕೂಡ ಮಾಡೋದಿಲ್ಲ. ಆದ ಕಾರಣ ಅವನೇನು ಮಾಡ್ತಾನೆ, ಈ ಆರೋಪಿಯನ್ನು ಇಲ್ಲಿಂದ ಹಿಡ್ಕೊಂಡು ಒಯ್ಯಬೇಕು ಅಂಥೇಳಿ ಹಣವನ್ನು ಮರಳಿ ವಸೂಲಿ ಮಾಡಬೇಕಂತೇಳಿ ಮಾಡ್ತಾನೆ. ಅವನು ಕೂಡ ಈ ಆರೋಪಿಯನ್ನು ಕೂಡ ಇವಾಗೇನು ಆರೋಪಿಯಾಗಿದ್ದಾನಲ್ಲ ಇವರಿಗೂ ಕೂಡ ಒಯ್ದಿರ್ತಾನೆ. ಆದರೆ ಅವನು ಮರಳಿ ಹೊಳ್ಳಿ ಬಂದಾಗ ತಾಂಡಕ್ಕೆ ಶಿವಾಜಿ ದೊಂಡಿರಾಮ್ ಲಮಾಣಿ ಈತನು ನಮಗೆ ಹಿಡಿಸಿಕೊಟ್ಟಿದ್ದಾನೆ ಎಂದು ಸಂಶಯ ಪಡ್ತಾನೆ ಅಷ್ಟೇ. ಈತನು ಯಾವುದೇ ರೀತಿಯಾದಂಥ ಅಲ್ಲಿ ಮಾತುಗಳನ್ನು ಕೊಟ್ಟಿಲ್ಲ. ಹೊರತಾಗಿಯೂ ಕೂಡ ಅವರು ಸಂಶಯಪಟ್ಟು ಇವನ ಮೇಲೆ ಜೀವಹಾನಿ ಹಲ್ಲೆಯನ್ನು ಮಾಡಿರ್ತಾರೆ. ಈಗ ಮುಂದೆ ಏನಾದರೆ ಅವರಿಂದ ನಿಮಗೆ ಜೀವ ಬೆದರಿಕೆ ಇದೆಯೇ? ಇದೆ ಸರ್. ನಾನು ನಿಮಗೊಂದು ವಿಡಿಯೋನ ಇವಾಗಲೇ ತೋರಿಸಿದ್ದೇನೆ. ಅದರಲ್ಲಿ ಸಂಪೂರ್ಣವಾಗಿ ಅವರು ಹೇಳಿದ್ದಾರೆ ಮತ್ತು ಹಲವಾರು ನಮ್ಮ ತಾಂಡಾ ಜನರ ನಿವಾಸಿಗಳು ಕೂಡ ಹೇಳ್ತಿದ್ದಾರೆ. ಅವರು ಏನು ಹೇಳ್ತಾ ಇದ್ದು ಅಂದರೆ, ಸಂಪೂರ್ಣವಾಗಿ ಮುಂದಿನ ಸಲ ನೀನು ಸಿಕ್ಕರೆ ನಿನಗೆ ಸಂಪೂರ್ಣವಾಗಿ ಮುಗಿಸುತ್ತೇನೆ ಅಂಥೇಳಿ ಕೂಡ ಅವ್ರು ಹೇಳಿದ್ದಾರೆ ಸರ್. ಮತ್ತು ಈಗ ಯಾವ ರೀತಿ ಅವರು ಹೋಗಿದ್ದಾರೆ ಅಂದರೆ, ಯಾವ ಪೊಲೀಸವರು ಏನು ಮಾಡ್ಕೊಳ್ತಾರೆ ಅಂಥೇಳಿ ತಮ್ಮ ಕಾಲರ್ಗಳನ್ನು ಕೂಡ ಅವರು ಹಾರಿಸ್ಕೋತಾ ಹೋಗಿರೋದನ್ನು ಕಾಣ್ತೀವಿ ಸರ್. ಶಿಕ್ಷೆ ಸಿಕ್ಕಿದೆಯಾ? ಇವಾಗಂತರೂ ಜೈಲಿನಲ್ಲಿ ಹೋಗಿದ್ದಾರೆ ಇವತ್ತು ಸಾಯಂಕಾಲ 5:30 ಗಂಟೆಗೆ. ಆದರೆ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಅತಿ ಬೇಗನೆ ಬೇಲ್ ಆಗಬಾರ್ದು, ಸಂಪೂರ್ಣವಾಗಿ ಅವರಿಗೆ 5 ಮಂದಿಗೂ ಕೂಡ ಜೀವಾವಧಿ ಶಿಕ್ಷೆ ಆಗಬೇಕಂತೇಳಿ ಅಷ್ಟೇ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಏನೇನು ಅವ್ರ ಕಡೆ ವೆಪನ್ಸ್ ಇದ್ದು ನಿಮಗೆ ಹುಡುಗಿದಾಗ? ಸರ್, ವೆಪನ್ಸ್ಗಳನ್ನು ನೋಡಿದಾಗ ಅವರು ಹರಿತವಾದಂಥ ಚಾಕುಗಳನ್ನು ತಗೊಂಡು ಹಲ್ಲೆ ಮಾಡಿರ್ತಾರೆ ಮತ್ತು ಕಲ್ಲಿನಿಂದಲೂ ಕೂಡ ಹೊಡೆದಿರುತ್ತಾರೆ. ನೋಡಿರಿ, ಹರಿತವಾದಂಥ ಚಾಕು ಬೆನ್ನಿನಲ್ಲಿ ಮತ್ತು ಹೊಟ್ಟೆನಲ್ಲಿ ಅಂದರೆ ಬೆನ್ನಿನ ಹಿಂಭಾಗದಲ್ಲಿ ಚುಚ್ಚಿದ್ದಾರೆ. ಅಂದರೆ ಇದರಿಂದ ಗೊತ್ತಾಗತ್ತೆ ಅದೇ ಚಾಕು ಏನಾದರೂ ಹೊಟ್ಟೆ ಒಳಭಾಗದಲ್ಲಿ ಸೇರಿದ್ದೇ ಆಗಿತ್ತಂದರೆ ಇವತ್ತು ನಮ್ಮ ಕಾಕ ಉಳಿಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಓಕೆ, ಮತ್ತು ನನಗೆ ಕಿವಿ ಮಾತು ಬಂದಂಗೆ ಅವರು ಗೋವಾನಲ್ಲಿ ಡ್ರಗ್ಸ್ ಸ್ಮಗ್ಲರ್ ಆಗಿರ್ಬೋದು, ಅಲ್ಲಿನೂ ಕೂಡ ಅವ್ರ ಮೇಲೆ ಭಾಳಷ್ಟು ಕೇಸ್ಗಳಿದ್ದಾವೆ ಅಂಥೇಳಿ ಕೇಳಲಿಕ್ಕೆ ಬಂದಿದ್ದೇವೆ. ಅದರ ಜೊತೆಗೆ ತಮ್ಮಲ್ಲಿ ದೇಸಿ ಪಿಸ್ತೂಲ್ಗಳನ್ನು ಕೂಡ ಅವರು ಹೊಂದಿದ್ದಾರೆ ಅಂಥೇಳಿ ಆ ವಿಷಯ ನಮಗೆ ತಿಳಿದಿದೆ. ಅದು ಇವರು ಟಕ್ಕಳ್ಕಿನಲ್ಲಿ ಇರೋದು, ಟಕ್ಕಳ್ಕಿ LT1. ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕಾ? ಇವ್ರ ಮೇಲೆ ಕಠಿಣವಾದ ಕ್ರಮ ಆಗಲೇಬೇಕು. ಅಂದಾಗಲೇ ಕರ್ನಾಟಕದಲ್ಲಿ ಇಂಥ ಘಟನೆಗಳನ್ನು ಮುಂದೊಂದು ಸಲ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಕಸ್ಮಾತ್ ಈ ವಿಷಯನ ನಾವು ಅಥವಾ ಮೀಡಿಯಾದವರಾಗಿರೋದು ಸರ್ಕಾರದವರು ಮುಚ್ಚಾಕ್ಬಿಟ್ರೆ ಇದು ದಿನಂಪ್ರತಿ ನಡೀತಾನೆ ಇರ್ಬೋದು ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.